ಏನಂದ್ರೆ ತಗೊಳ್ಳಿ ಹಾಲು ಕುಡೀರಿ. ನೀನ್ ಹಾಲು ಕುಡ್ದಾಯ್ತಾ? ಹಾ ಕುಡ್ದಾಯ್ತು ರೀ. ಹಲೋ. ಏನ್ ಹೇಳಮ್ಮ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಮ್ಮ? ನನ್ಗೇನು, ನಾನ್ ಚೆನ್ನಾಗಿದ್ದೀನಿ ಮಗಳೇ. ನಾನ್ ನಿನ್ ನೋಡ್ಬೇಕು ಅಂತ ನಿಮ್ಮನೆಗೆ ಬರ್ತಾ ಇದ್ದೀನಿ. ನೈಟ್ ಬಸ್ ಹತ್ತಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆಲ್ಲ ಅಲ್ಲಿರ್ತೀನಮ್ಮ. ಹೌದಾ, ಸರಿಯಮ್ಮ. ನೀವು ಬಂದ ತಕ್ಷಣ ಕಾಲ್ ಮಾಡಿ, ನಿಮ್ ಅಳಿಯ ಬಂದು ಪಿಕಪ್ ಮಾಡ್ಕೋತಾರೆ. ಅಯ್ಯೋ ಬೇಡಮ್ಮ, ಸುಮ್ನೆ ಯಾಕೆ ಅಳಿಯಂದ್ರಿಗೆ ತೊಂದ್ರೆ. ನನಗ್ ಮನೆ ಗೊತ್ತಿದೆ ಅಲ್ವಾ, ನಾನೇ ಬರ್ತೀನಿ. ಸರಿಯಮ್ಮ, ಜಾಗ್ರತೆ, ಸೇಫಾಗಿ ಬನ್ನಿ. ಸರಿಮ್ಮ, ಇಡ್ತೀನಿ. ಆಯ್ತಮ್ಮ, ಬಾಯ್. ಯಾರದು? ಅತ್ತೆ ಫೋನಾ? ಹೌದು ರೀ. ಏನ್ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದಾರೆ ಅವರು? ಗೊತ್ತಿಲ್ಲ ರೀ, ಒಂದ್ ವೇಳೆ ನನ್ನ ನೋಡ್ಬೇಕು ಅಂತ ಅನ್ಸಿರತ್ತೋ ಏನೋ, ಅದೇ ಬರ್ತಾರಿರ್ಬೇಕು. ಸರಿ, ಲೈಟ್ ಆಫ್ ಮಾಡು, ಮಲ್ಕೊಡೋಣ. ಸರಿ ರೀ. ಅತ್ತೆ ಬನ್ನಿ. ಚೆನ್ನಾಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಪ್ಪ. ಬನ್ನಿ, ಆ ಬ್ಯಾಗ್ ಇಲ್ಲಿ ಕೊಡಿ. ಪರವಾಗಿಲ್ಲ, ಇರ್ಲಿ. ಕನಕ ಎಲ್ಲಿದ್ದಾಳಪ್ಪ? ಕನಕ ಹಿಂದ್ಗಡೆ ಎಲ್ಲೋ ಇದ್ದಾಳ ಅನ್ಸುತ್ತೆ. ನಾನು ಅವಳನ್ನ ಕರಿತೀನಿ ರೀ. ಕನಕ, ಕನಕ, ಏ ಕನಕ. ಒಂದ್ ನಿಮಿಷ ಬಂದೆ ರೀ. ಬೇಗ ಬಾರೆ, ಯಾರು ಬಂದಿದ್ದಾರಂತ ನೋಡು. ನೀವು ಕೂತ್ಕೊಳ್ಳಿ ಅತ್ತೆ. ಅಮ್ಮ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀವ್ ಹೇಗಿದ್ದೀರಾ? ನಾವಿಬ್ರು ಚೆನ್ನಾಗಿದ್ದೀವಮ್ಮ. ನೀವು ಬಂದು ಎಷ್ಟು ದಿನ ಆಯ್ತು. ನನ್ನ ಮದ್ವೆ ಮಾಡಿ ಕೊಟ್ಟ ಮೇಲೆ ನನ್ನ ಹಾಗೆ ಮರ್ತೋಗ್ಬಿಟ್ರಂತ ಕಾಣುತ್ತೆ. ಆಗಾಗ ಬಂದು ನನ್ನ ನೋಡ್ಕೊಂಡು ಹೋಗ್ಬೋದಲ್ಲಮ್ಮ. ಅಲ್ಲಿ ಊರಲ್ಲಿ ನನ್ಗೆ ತುಂಬಾ ಕೆಲ್ಸ ಇರುತ್ತಮ್ಮ. ಸರಿ, ಹೋಗ್ಲಿ ಬಿಡಿ. ನೀವು ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಾನ್ ಟಿಫನ್ ರೆಡಿ ಮಾಡ್ತೀನಿ, ಒಟ್ಟಿಗೆ ತಿನ್ನೋಣ. ಸರಿಮ್ಮ. ಏನಂದ್ರೆ ಅಮ್ಮಂಗೆ ಆ ಗೆಸ್ಟ್ ರೂಮ್ನ ಸ್ವಲ್ಪ ತೋರಿಸಿ. ಸರಿ, ಬನ್ನಿ ಅತ್ತೆ. ಇದೆ ಅತ್ತೆ, ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ಅವಳು ಬೇಗ ಟಿಫನ್ ರೆಡಿ ಮಾಡ್ತಾಳೆ. ಸರಿನಪ್ಪ. ಸರಿ. ಅಮ್ಮ, ಹೇಳಮ್ಮ. ಟಿಫನ್ ರೆಡಿ ಆಯ್ತು, ಬನ್ನಿ. ಬಂದೆ. ಸಾಕು ಸಾಕು. ಅಳಿಯಂದ್ರದಾದ್ಮೇಲೆ ನಾನ್ ತಿಂತೀನಮ್ಮ. ಪರವಾಗಿಲ್ಲಮ್ಮ, ನಿಮ್ಮ ಅಳಿಯನ್ ಜೊತೆ ಕೂತ್ಕೊಂಡು ತಿನ್ನಿ. ಕೊಡು. ನೀನು ಕೂತ್ಕೊಂಡು ತಿನ್ನಮ್ಮ. ಪರವಾಗಿಲ್ಲಮ್ಮ, ನೀವು ಮೊದ್ಲು ತಿನ್ನಿ, ನಾನು ಆಮೇಲೆ ತಿನ್ಕೋತೀನಿ. ಸಾಕು. ಇನ್ನು ಒಂದೇ ಒಂದು. ಬೇಗ ಆ ಕೆಲಸನ ಮುಗಿಸ್ಬಿಡಿ. ಮುಗಿಸಿದ್ಮೇಲೆ ಇನ್ನೊಂದು ಫೈಲ್ ತೆಗೀರಿ. ನಾನು ಹೇಳಿದ ಕೆಲಸನೆಲ್ಲ ಬೇಗ ಮುಗಿಸ್ಬಿಡಿ. ನಾನು ತಿರ್ಗಾ ಕಾಲ್ ಮಾಡ್ತೀನಿ. ಮಧ್ಯಾಹ್ನ ಬಿರಿಯಾನಿ ಮಾಡೋಣ ಅಂತ ಇದೀನಿ, ಮಟನ್ ತಗೊಂಡ್ಬರ್ತೀರಾ? ಹೋಗಿ ತಗೊಂಡ್ಬರ್ತೀನಿ. ಅದ್ರ ಜೊತೆಗೆ ಬೇರೆ ಏನಾದ್ರು ತಗೋಬೇಕಾ? ಇಲ್ಲ ರೀ, ಬೇರೆ ಏನು ಬೇಡ, ಮಟನ್ ಮಾತ್ರ ತಗೊಂಬನ್ನಿ ಸಾಕು. ಸರಿ.
ಅಮ್ಮ ಹ್ಮ್? ಏನಮ್ಮ ಈ ಸಲ ಊರಲ್ಲಿ ಜಾತ್ರೆ ಬೇಗ ನಡೆಸ್ತಾ ಇದಾರಂತ ಕಾಣತ್ತೆ. ನಮ್ಮೂರ್ ಪ್ರೆಸಿಡೆಂಟ್ ಇದಾರಲ್ಲಮ್ಮ, ಅವ್ರ ಮಗಂಗೆ ಮದ್ವೆ ನಿಶ್ಚಯ ಆಗಿದೆ. ಅದಕ್ಕೆ ಈ ಸಲ ಬೇಗ ಇಟ್ಕೊಂಡಿದ್ದಾರೆ. ಹೌದಾ? ನನಗ್ ಕೊಡಮ್ಮ, ನಾನ್ ಕಟ್ ಮಾಡ್ಕೊಡ್ತೀನಿ. ಪರವಾಗಿಲ್ಲಮ್ಮ, ನೀವೇ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀರಾ, ನೀವ್ ರೆಸ್ಟ್ ತಗೊಳ್ಳಿ. ಕನಕ, ಹ್ಮ್? ತಗೋ ಮಟನ್ ತಗೊಂಬಂದಿದ್ದೀರಿ. ಅಷ್ಟ್ರೊಳಗ್ ಬಂದ್ಬಿಟ್ರಾ? ಅಮ್ಮ ಮಗಳು ಏನ್ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ ರೀ, ಈ ವರ್ಷ ಜಾತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ. ಓ, ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಬೇಗ ಹೋಗಿ ಅಡಿಗೆ ರೆಡಿ ಮಾಡ್ತೀನಿ. ಸರಿ. ಅತ್ತೆ, ಹ್ಮ್? ನಮ್ಮೂರಲ್ಲಿ ಜಾತ್ರೆ ಡೇಟ್ ಫಿಕ್ಸ್ ಆದ್ಮೇಲೆ ನಮಗೆ ತಿಳಿಸ್ಬಿಡಿ ಅತ್ತೆ. ಖಂಡಿತ ಹೇಳ್ತೀನಪ್ಪ. ಹ್ಮ್. ಹ? ಅಯ್ಯೋ. ಹ್ಮ್? ಛೆ. ಏನತ್ತೆ ಮತ್ತೆ ಮತ್ತೆ ಫೋನ್ ಬರ್ತಾ ಇದೆ? ಅಟೆಂಡ್ ಮಾಡಿ ಅತ್ತೆ. ಏನೋ ಅರ್ಜೆಂಟ್ ಇರ್ಬೋದು, ಎತ್ತಿ ಮಾತಾಡಿ ಅತ್ತೆ. ಹೌದಪ್ಪ, ಒಂದ್ ನಿಮಿಷ ಬರ್ತೀನಿ. ಹಲೋ. ಹಲೋ, ಹೇಳಿ. ಏನು ಮೀನಾಕ್ಷಿ ಮೇಡಮ್, ನನ್ನ ಹತ್ರ ಇಸ್ಕೊಂಡಿದ್ದ ದುಡ್ಡಿಗೆ ಬಡ್ಡಿ ಸಮೇತ ಕೊಡ್ತೀನಿ ಅಂತ ಹೇಳಿದ್ರಿ. ಮನೆಗ್ ಬಂದ್ ನೋಡಿದ್ರೆ ಮನೆ ಬಾಗ್ಲಾಕಿದೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ ಇಲ್ಲಪ್ಪ, ಆ ವಿಷಯವಾಗಿ ನಾನು ನನ್ನ ಮಗಳ ಮನೆಗೆ ಬಂದಿದ್ದೀನಿ. ಸರಿ, ಯಾವಾಗ ಬರ್ತೀರಾ ವಾಪಸ್ಸು? ಇನ್ನು 2 ದಿನದಲ್ಲಿ ದುಡ್ಡು ರೆಡಿ ಮಾಡ್ಕೊಂಡ್ ಬರ್ತೀನಿ. ಏನ್ರಿ ನೀವು, ನಿಮ್ಗೆ ದುಡ್ಡು ಕೊಟ್ಟು ಎಷ್ಟ್ ತಿಂಗಳಾಗ್ತಾ ಇದೆ? ಈಸ್ಕೊಂಡಿದ್ದ ದಿನದಿಂದ ನೀವು ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ. ಬಡ್ಡಿನೇ ಹೆಚ್ಚು ಕಡಿಮೆ 3 ಲಕ್ಷ ಆಗ್ಬಿಟ್ಟಿದೆ ಅಲ್ಲ. ಸರಿ, ಇವತ್ತು ದುಡ್ಡು ಬರೋದ್ರಿಂದ ನಾನು ಸಂತೋಷವಾಗಿದ್ರೆ ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ. ನೀವು ಮಗಳ ಮನೆಯಿಂದ ಬರುವಾಗ್ಲೇ ನನಗೆ ಫುಲ್ ಹಣ ಸೆಟ್ಲ್ ಮಾಡೋದನ್ನ ನೀವು ಫಸ್ಟ್ ದಾರಿ ನೋಡ್ರಿ. ಅರ್ಥ ಆಯ್ತಾ? ನಿಮ್ ಮಗಳು ಮದ್ವೆ ಅಂತ ಕೇಳಿದ ತಕ್ಷಣ ನೀವು ಕೇಳಿದ ಹಣ ಕೊಟ್ಟೆ ಅಲ್ವಾ? ಅದೇ ತರ ನೀವು ಹಣ ವಾಪಸ್ ಕೊಡ್ಬೇಕಲ್ಲ. ವಯಸ್ಸಲ್ಲಿ ದೊಡ್ಡವರು ಅಂತ ನೋಡಿದ್ರೆ ಏನ್ ನೀವ್ ಹೀಗ್ ಮಾಡ್ತಾ ಇದ್ದೀರಲ್ಲ? ಇಲ್ಲಿ ನೋಡ್ರಿ, ಇದೇ ನಿಮಗೆ ಕೊಡ್ತಿರೋಂತ ಲಾಸ್ಟ್ ಚಾನ್ಸ್. ಇದಕ್ ಮೇಲೆಲ್ಲ ನೀವು ಹೇಳ್ತಿರೋದನ್ನ ನಾನು ಸುಮ್ನೆ ಕೇಳ್ತಿರಕ್ಕಾಗಲ್ಲ. ನನ್ನ ತಾಳ್ಮೆಗೂ ಒಂದ್ ಮಿತಿ ಇದೆ ಮೇಡಮ್. ಸುಮ್ನೆ ನಾನು ಇನ್ನೊಂದು ಮುಖ ತೋರ್ಸಿದ್ರಲ್ಲ ನೀವು ಮಾಡ್ಕೋಬೇಡಿ. ಇನ್ 2 ದಿನದಲ್ಲ ಬರ್ತಿರಲ್ವಾ? ಸರಿ, ನಾನು ವೆಯ್ಟ್ ಮಾಡ್ತೀನಿ. ನೀವ್ ಹೇಳ್ದಂಗೆ ಇನ್ 2 ದಿನದಲ್ಲಿ ನನ್ನ ಹಣ ಬರ್ಲಿಲ್ಲ ಅಂತ ಅನ್ಕೊಳ್ಳಿ, ಆಮೇಲೆ ಏನ್ ನಡೆಯುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ನೋಡ್ಕೊಳ್ಳಿ. ಇಲ್ಲಪ್ಪ, ಹೇಗಾದ್ರೂ ನಿಮ್ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಇಲ್ಲಿ ನೋಡ್ರಿ, ಇನ್ 2 ದಿನ ಮಾತ್ರ ಟೈಮ್ ಇದೆ. ನನ್ನ ಹಣ ಪೂರ್ತಿಯಾಗಿ ನೀವು ಬಂದು ಬಿಡ್ಬೇಕು, ಸರಿನಾ?